ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೈ ವೋಲ್ಟೇಜ್ ಸರಣಿ ಮೀಟಿಂಗ್ಗಳು ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಸಚಿವ ಜಮೀರ್ ಅಹಮದ್ ಅವರು ಭೇಟಿ ಮಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಸತೀಶ್ ಸಾಹುಕಾರ್ ಜೊತೆ ವಾರಕ್ಕೆ 2 ಬಾರಿ ಭೇಟಿಯಾಗ್ತೀನಿ. ನನ್ನನ್ನು ಯಾರೂ ಕೂಡ ಟಾರ್ಗೆಟ್ ಮಾಡಿಲ್ಲ. ನಾನೊಬ್ಬನೇನಾ ಮುಸ್ಲಿಂ ನಾಯಕ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ನಾಯಕನೇ ಅಲ್ಲ, ನಾನೊಬ್ಬ ಜನಸೇವಕ. ಪಕ್ಷದಲ್ಲಿ ಆರೋಪ ಮಾಡಿದವರು ಯಾರೊಬ್ಬರೂ ಕೂಡ ನನ್ನ ಹೆಸರು ಹೇಳಿಲ್ಲ. ಧರ್ಮಗುರುಗಳು ಹೇಳಿದ್ದನ್ನ ನೀವು ಅವರ ಬಳಿಯೇ ಕೇಳಬೇಕು. ಧರ್ಮಗುರುಗಳ ಜೊತೆಗೆ ನಾನು ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಅವರು ಮಾತನಾಡಿದ್ದಾರೆ. ರಿಜ್ವಾನ್ ಅರ್ಷದ್, ಹ್ಯಾರಿಸ್, ಸಲೀಂ ಅಹಮದ್ ಅವರು ಫೋನ್ ಮಾಡಿ ಮಾತನಾಡಿದ್ದಾರೆ. ದಾವಣಗೆರೆ ಟಿಕೆಟ್ ಕೊಟ್ಟಿಲ್ಲ ಅಂತ ಧರ್ಮಗುರುಗಳಿಗೆ ಬೇಸರ ಆಗಿದೆ. ಯಾರೇ ಆಗಲಿ ಮೊದಲು ನೋಟಿಸ್ ನೀಡಬೇಕು, ಆಮೇಲೆ ಕ್ರಮ ಕೈಗೊಳ್ಳುವಂಥದ್ದಾಗಬೇಕು. ಇನ್ನು ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಜಮೀರ್ ಕೂಡ ದೊಡ್ಡವನ ಅಲ್ಲ ಅಂತ ಮಾತನಾಡಿದ್ದಾರೆ. ಎಂದು ನಾನು ಹೇಳಿ ನಿಮ್ಮ ಮಾಧ್ಯಮಕ್ಕೆ ಇವತ್ತು ಕಾಣ್ತಾ ಇರ್ಬೋದು ಹೊಸದಾಗಿ ಬಂದಿರಂತ. ವಾರಕ್ಕೆ 2 ಸತಿ ಸಚಿವರ ಜೊತೆ ನಾನು ಬರ್ತೀನಿ ಮನೆಗೆ. ಊಟಕ್ಕಾದ್ರೂ ಬರ್ತೀನಿ, ಇಲ್ಲ ಕಾಫಿ ಕುಡಿಯೋಕ್ಕಾದ್ರೂ ಬರ್ತೀನಿ. ಪ್ರತಿ ಸಲ ಮೊನ್ನೆನೂ ಬಂದೋಗಿದ್ದೀನಿ, ನಿನ್ನೆನೂ ಬಂದಿದ್ದೆ, ನೆನ್ನೆ ಸಂಜೆನೂ ಬಂದಿದ್ದೆ. ನಾನು ಸತೀಶ್ ಅವ್ರ ಮನೆಗೆ ಯೂಶಲಿ ವಾರಕ್ಕೆ 2 ಸತಿ ನಾನು ಬಂದೇ ಬರ್ತೀನಿ. ನಾನು ಉಲ್ಮಾ ಮಂಡಳಿಯವರು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಯಾರು ಹೇಳಿರೋದು? ಉಲ್ಮಾ ಮಂಡಳಿಯ ಎಲ್ಲಾ ಸದಸ್ಯರುಗಳು. ಈಗ ಆ ಪ್ರಶ್ನೆ ಯಾರು ಕೇಳ್ಬೇಕು ನೀವು? ಇಲ್ಲ ಅವರು ಆಯ್ತು, ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆ. ಆ ಪ್ರಶ್ನೆ ಗುರುಗಳು ಪ್ರಶ್ನೆ ಗುರುಗಳಿಗೆ ಕೇಳ್ಬೇಕು. ನನ್ನ ಪ್ರಶ್ನೆ ನನ್ ಕೇಳ್ಬೇಕು ನೀವು. ಅವ್ರು ಏನಾರು ಹೇಳ್ಕೊಳ್ಳಿ ಸರ್, ನಾನು ಲೀಡರ್ ಆಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನಾನು ಇರೋದು. ಅವ್ರು ಮಾತನಾಡಿರುವಂತದ್ದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಒಂದು ಎಚ್ಚರಿಕೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ, ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್. ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ. 10 ಜನ MLAಗಳು, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ನೀ ಹೆಂಗ್ ಹೇಳ್ತಿರೋದು? ನಾನು ಕೇಳಿದ್ ನಿಮ್ನ ಹೆಂಗ್ ಕೇಳ್ತೀರಂತ, ಹೆಂಗ್ ಕೇಳ್ತೀರಂತ. ಈಗ ಅವರು ನಾನು 10 ಜನ ನಾವು MLA ಇದ್ದೀವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಅದು ಬಿಡಿ. ಎಲ್ಲ ನಾವು ಇದ್ಕೊಂಡು ಯಾರು ಕೈಲಿದ್ದಾರೆ? ಎಲ್ಲರೂ ಸೀನಿಯರ್ಸೇ. ಈಗ ತನ್ವೀರ್ ಶೆಟ್ಟು ಸೀನಿಯರ್, ಹಾರಿಸ್ ಬೈನು ಸೀನಿಯರ್. ಯಾರಿಗಂತ ಹೇಳಿದಾರೆ ಅಂತ ಹೇಳಿ ಆಗ್ಬೇಕು ತಾನೆ. ನಾನು ಎಂದೂ ಲೀಡರ್ ಇಲ್ಲ. ನಾನೊಬ್ಬ ಏನಾಗಿದೆ, ಒಳ್ಳೆ ಆರ್ಗನೈಸರ್, ನಮ್ಮ ಪಕ್ಷದ ಒಳ್ಳೆ ಕಾರ್ಯಕರ್ತ ಅಂತ ವೇಣುಗೋಪಾಲ್ ಕರೆದಿದ್ದಾರೆ. ಲೀಡರ್ ಅಂತ ಕರೆದಿಲ್ಲ. ನಾನೊಬ್ಬ ಆರ್ಗನೈಸರ್. ಎಲ್ಲ ನಾವು ಹೋದ್ರೆ ಒಂದು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕರೆದಿದ್ರು. 10 ದಿನ ಅಲ್ಲಿ ಕರೆದಿದ್ರು. 10 ದಿನ ಅಲ್ಲಿ ಕೆಲಸ ಮಾಡಿದೆ. 5ನೇ ತಾರೀಕು ದಾವಣಗೆರೆ ಮಾಡ್ಬೇಕಂತ ದಾವಣಗೆರೆ ಮಾಡಿದ್ದೀನಿ. 6-7 ಬಾಗಲಕೋಟ್ ಮಾಡ್ಬೇಕಂತ ಬಾಗಲಕೋಟ್ ಮಾಡಿದ್ದೀನಿ. ನನ್ನ ಪಕ್ಷ ಮೇನ್ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟ? ಯಾವುದು? ಇನ್ನು ಸಚಿವ ಜಮೀರ್ ಅಹಮದ್ ಅವರು ಹೇಳಿದಂತಹ ಹೇಳಿಕೆ ಇದು ನೋಡಿ. ಈಗಾಗಲೇ ಅಲ್ಪಸಂಖ್ಯಾತ ನಾಯಕರ ಟಾರ್ಗೆಟ್ ಏನಾಗ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ರಾಜಕಾರಣ ನಡೀತಾ ಇತ್ತು. ಮತ್ತೊಂದೆಡೆ ನೆಕ್ಸ್ಟ್ ಟಾರ್ಗೆಟೇ ಸಚಿವ ಜಮೀರ್ ಅಹಮದ್ ಅವರು ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಯಾರು ಟಾರ್ಗೆಟ್ ಮಾಡ್ತಾರೆ? ನಾನು ಅಲ್ಪಸಂಖ್ಯಾತರ ನಾಯಕ ಅಲ್ಲ, ನಾನು ಬಡ ಸಮುದಾಯ ಅಂತೇನಿದೆ ಅವರ ನಾಯಕ. ನನ್ನನ್ನು ಯಾರೂ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ. ಜೊತೆಗೆ ಈ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಟಿಕೆಟ್ ಕೊಡದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯದಲ್ಲಿ ಅಸಮಾಧಾನ ಉಂಟಾಗಿರುವಂಥದ್ದು ನಿಜ. ಆದರೆ ಯಾರಿದ್ದಾರೆ ಅವರನ್ನು ಮಾತನಾಡಿಸಬೇಕು, ಅವರನ್ನು ಮಾತನಾಡಿಸಿ ಇದೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಬೇಕು. ನನ್ನನ್ನು ಕೇಳಿದ್ರೆ ನಾನು ಏನು ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಇದಕ್ಕೆ ಸಂಬಂಧಪಟ್ಟವರಿದ್ದಾರೆ ಅಂಥವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ.
ಇನ್ನು ಜಮೀರ್ ಅಹಮದ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಟಾರ್ಗೆಟೇ ಜಮೀರ್ ಅಹಮದ್ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಅವರ ತಲೆದಂಡ ಆಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಅದರ ಬಗ್ಗೆನೂ ಕೂಡ ಸಚಿವ ಜಮೀರ್ ಅಹಮದ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನನ್ನು ಯಾರು ಟಾರ್ಗೆಟ್ ಮಾಡ್ತಾರೆ, ಆ ರೀತಿ ಯಾವುದೂ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅಹಮದ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಹೋಗಿದ್ರು. ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಅದಾದ ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಈಗ ಹೈ ವೋಲ್ಟೇಜ್ ಸರಣಿ ಸಭೆಗಳು ನಡೀತಾ ಇದೆ, ಮೀಟಿಂಗ್ಗಳು ನಡೀತಾ ಇದೆ. ಅದರಲ್ಲಿ ಈಗ ಸಚಿವ ಜಮೀರ್ ಅಹಮದ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದ ಬಳಿಕ ಅವರು ತಮ್ಮ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಜಮೀರ್ ಅಹಮದ್ ಅವರನ್ನ ಭೇಟಿಯಾದ ಬಳಿಕ ಚರ್ಚೆ ಅಂಥದ್ದೇನೂ ನಡೆದಿಲ್ಲ, 2020 ಅಷ್ಟೇ ಇದು. ನಮ್ಮ ಪಾರ್ಟಿಯಲ್ಲಿ 2 ಟೀಮ್ ಅಂತ ಏನಿಲ್ಲ. ಜಮೀರ್ ಅವರನ್ನ ಭೇಟಿಯಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಚರ್ಚೆ ಅಂಥದ್ದೇನೂ ಕೂಡ ಆಗಿಲ್ಲ. ನಮ್ಮ ಪಾರ್ಟಿಯಲ್ಲಿ 2 ಟೀಮು ಅದು ಇದು ಅಂತೇನಿಲ್ಲ. ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ. ನೀವು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಸಿಎಂಗೆ ನಾವು ಹೇಳಿದ್ದೀವಿ. ಏನು ನಡೀತಾ ಇದೆ ಅದರ ನಡುವೆ ನೀವು ಮಧ್ಯಪ್ರವೇಶ ಮಾಡಬೇಕು, ಮಂತ್ರಿಮಂಡಲ ಪುನರ್ರಚನೆಯಾಗಬೇಕು, ಅಧ್ಯಕ್ಷ ಸ್ಥಾನ ಇದೆ, ಸುಮಾರು ವಿಚಾರಗಳಿದ್ದಾವೆ, ಅದೆಲ್ಲವೂ ಕೂಡ ತೀರ್ಮಾನ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ನಿನ್ನೆ ಸೇರಿದ್ದು ಬೇರೆ, ಇವತ್ತು ಅವ್ರು ಬಂದು ಬೇರೆ ಕೆಲಸ. ಸೊ ನಿನ್ನೆ ಕೆಲವು ಜನ ಸೇರಿದ್ದು ನಿಜ. ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದು, ಅಲ್ಲಿ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟ್ರಿ ಎಲ್ಲ ಎಲ್ಲರೂ. ಇಲ್ಲ ನೋಡೋಣ, ನಾಳೆ ಅದು CS ಮೇಡಮ್ ರಿಪೋರ್ಟು ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ, ಅದನ್ನು ಸರ್ಕಾರ ಯಾವ ರೀತಿ ಒಪ್ತದೆ ಅನ್ನೋದು ಮುಖ್ಯ. ಆದರೂ ನಾಳೆ ಭಾಳ ಜನ ನಾಳೆ ಮುಗಿಬೇಕು ಅನ್ನೋದು ಭಾಳ ಜನ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಅದು ಎಲ್ಲ ಕಡೆಯಿಂದ ಗೊಂದಲ ಆಗ್ತದೆ. ಬರೀ SC STಗೆಲ್ಲ ಜನರಲ್ನಲ್ಲಿ ಕೂಡ ಅದು ನೇಮಕಾತಿ ಸ್ಥಗಿತಗೊಂಡ್ರಿಂದ ಅಲ್ಲೂ ತೊಂದರೆ ಆಗ್ತದೆ. ಸೊ ನಾಳೆ ಏನೋ ಇತ್ಯರ್ಥ ಆಗ್ಬೇಕಂತ ಇದೆ. ಅಂತಿಮವಾಗಿ ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕಷ್ಟೇ. ಮುಸ್ಲಿಂ ಅದಕ್ಕೂ ಏನು ಸಂಬಂಧ ಇಲ್ಲ. ಇದು ಜನರಲ್ ಚೆಕಪ್ ಇರೋದು, ಸ್ಪೆಷಲ್ ಸರ್ಜರಿ. ಜನರಲ್ ಚೆಕಪ್ ಹೆಂಗೆ ವರ್ಷಕ್ಕೊಂದ್ಸರಿ ಅದು ಹಂಗೆ ಆ ಥರ ಅಷ್ಟೇ. ಇದು ಮುಸ್ಲಿಮ್ಗೂ ಇಂಟರ್ನಲ್ಗೂ ಏನು ಸಂಬಂಧ ಇಲ್ಲ, ರೆಗ್ಯುಲರ್ ಕೊಡಬೇಕಾಯ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.